ವಿಶೇಷ ವರದಿಗೆ ಸ್ವಾಗತ. ನಾನು ಸುಚಿತ್ರಾ. ತುಮಕೂರಿನ ಎಸ್ಎಸ್ಐಟಿ ಕಾಲೇಜಿನ ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ವಿಭಾಗದಿಂದ ವಿದ್ಯಾರ್ಥಿಗಳಿಗೋಸ್ಕರ ಎನರ್ಜಿ ಮತ್ತು ವಿದ್ಯುತ್ ಕ್ಲಬ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಯಾರೆಲ್ಲ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ ಮತ್ತು ಯಾವೆಲ್ಲ ಕಾರ್ಯಕ್ರಮಗಳು ಇದೆ, ಅದು ವಿದ್ಯಾರ್ಥಿಗಳಿಗೆ ಎಷ್ಟು ಉಪಯುಕ್ತವಾಗಿದೆ ಎಂಬುದನ್ನು ನೋಡೋಣ. ಎನರ್ಜಿ ಅಂಡ್ ವಿದ್ಯುತ್ ಕ್ಲಬ್ ಎಂಬ ಶೀರ್ಷಿಕೆ ಅಡಿ ವಿದ್ಯಾರ್ಥಿಗಳಿಗೋಸ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಎಸ್ಎಸ್ಐಟಿ ಕಾಲೇಜಿನ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ವಿಭಾಗವು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಕಾಲೇಜಿನ ಆವರಣದಲ್ಲಿ ಅತಿಥಿಗಳು, ವಿದ್ಯಾರ್ಥಿಗಳು ಸೇರಿ ವಿದ್ಯುತ್ ಎಂಬ ಬೃಹತ್ ಆಕಾರದ ನಾಮಫಲಕವನ್ನು ಅನಾವರಣಗೊಳಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಹಿಂದೆಯಿಂದ ಹೋಗಲಿ ಕೆಳಗಡೆ ಹಿಂದೆ 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 ನಂತರ ಸಭಾಂಗಣದಲ್ಲಿ ಆಸೀನರಾಗಿದ್ದಂತಹ ಅತಿಥಿಗಳು ಮತ್ತು ವಿದ್ಯಾರ್ಥಿಗಳು ದೀಪ ಬೆಳಗುವುದರ ಮುಖಾಂತರ ಅಬ್ದುಲ್ ಕಲಾಂ ರವರ ಧ್ಯೇಯವಾಕ್ಯವಾದ ಸಾಲುಗಳನ್ನು ಪಠಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿರಾಟ್ ಶೆಟ್ಟಿ, ಎಸ್ಎಸ್ಐಟಿ ಕಾಲೇಜಿನ ಪ್ರಾಂಶುಪಾಲರಾದ ಎಂಎಸ್ ರವಿಪ್ರಕಾಶ್ ಹಾಗೂ ಡಿಪಾರ್ಟ್ಮೆಂಟ್ ಎಚ್ಒಡಿ ಡಿಎನ್ ಪ್ರದೀಪ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಳೆದ 4-5 ವರ್ಷದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಎಂದು ಹೇಳುವುದರ ಮೂಲಕ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಜೀವನಕ್ಕೆ ಶುಭ ಹಾರೈಸಿದರು. Really happy that he made time for himself to come over here and discuss today. It's indeed a moment of pride for the Department of Electrical Engineering to commence as the first department to inaugurate the association. I think this is the first event we are having this week. And I'm happy that I could make it at least to this point extent. ವಿದ್ಯಾರ್ಥಿಯೊಬ್ಬರು ರಚಿಸಿದ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರದೀಪ್ ರವರ ಭಾವಚಿತ್ರವನ್ನು ಡಾಕ್ಟರ್ ಪ್ರದೀಪ್ ರವರಿಗೆ ನೀಡಿದರು. ಮತ್ತೊಬ್ಬ ಅತಿಥಿಯಾದ ವಿರಾಟ್ ಶೆಟ್ಟಿರವರು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುತ್ತಾ ಹಾಗೂ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಹಾಗೂ ವಿದ್ಯಾಭ್ಯಾಸಕ್ಕೆ ಹಾರೈಸಿದರು. This is a wonderful occasion. I never thought that this is such a big event. Really, it was great to see this kind of event happening, and also the amount of work you people are doing on the energy conservation. It's really amazing. I think wonderful job you are doing. Please continue to do this, and this is the future of our country. And I also would like to congratulate all of you that you have selected electrical engineering as your subject, which is really great. That most of the time now people are going into always computer science, IT, AI, everything. I myself is an example for that. I continued my journey. ನಂತರ ವಿರಾಟ್ ಶೆಟ್ಟಿರವರು ಪಿಪಿಟಿಯ ಮುಖಾಂತರ ವಿದ್ಯಾರ್ಥಿಗಳಿಗೋಸ್ಕರ ತಾಂತ್ರಿಕತೆಯ ಬಗ್ಗೆ, ಉದ್ಯೋಗಾವಕಾಶದ ಬಗ್ಗೆ ಹಾಗೂ ವಿವಿಧ ಕಂಪನಿಗಳನ್ನು ಕುರಿತು ಬಹಳ ವಿಸ್ತೃತವಾದ ಪವರ್ ಪಾಯಿಂಟ್ ಪ್ರದರ್ಶನದ ಮೂಲಕ ವಿವರಿಸಿದರು. ವಾಟರ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್, ಸಿಮೆಂಟ್, ಪವರ್ ಜನರೇಷನ್, ಆಯಿಲ್ ಅಂಡ್ ಗ್ಯಾಸ್, ಪೆಟ್ರೋಕೆಮಿಕಲ್ಸ್, ಕೆಮಿಕಲ್, ಫರ್ಟಿಲೈಸರ್ಸ್, ಮೈನಿಂಗ್, ಪೇಪರ್ ಅಂಡ್ ಪಲ್ಪ್, ರಬ್ಬರ್, ಪ್ಲಾಸ್ಟಿಕ್ಸ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್, ಪೋರ್ಟ್ಸ್. So a lot of industries they are being our power electronics product. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿರಾಟ್ ಶೆಟ್ಟಿ, ಎಸ್ಎಸ್ಐಟಿ ಕಾಲೇಜಿನ ಪ್ರಾಂಶುಪಾಲರಾದ ಎಂಎಸ್ ರವಿಪ್ರಕಾಶ್ ಹಾಗೂ ಡಿಪಾರ್ಟ್ಮೆಂಟಿನ ಎಚ್ಒಡಿ ಡಿಎನ್ ಪ್ರದೀಪ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನೋಡಿದ್ರಲ್ಲ ವೀಕ್ಷಕರೇ, ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯಚಟುವಟಿಕೆಯನ್ನ. ಈ ಕಾರ್ಯಚಟುವಟಿಕೆಯಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಅವರ ದೇಹವಾಕ್ಯವನ್ನು ನೆನಪು ಮಾಡಿಕೊಳ್ಳುತ್ತಾ ಚಂದ್ರನಂತೆ ಬೆಳಗಬೇಕಾದರೆ ಸೂರ್ಯನಂತೆ ಕರಗಲೇಬೇಕು ಎಂಬ ನಾಣ್ಣುಡಿಯ ಮೂಲಕವಾಗಿ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಇದಕ್ಕೆ ಬಂದಂತಹ ಅತಿಥಿಗಳು ಅವರ ಮನದಾಳದ ಸಂತೋಷವನ್ನು ವ್ಯಕ್ತಪಡಿಸಿದರು. ಏಕೆಂದರೆ ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್ ವಿಭಾಗವನ್ನು ಆಯ್ಕೆ ಮಾಡಿಕೊಂಡದ್ದಕ್ಕೆ ಅವರ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಅವರ ಭವಿಷ್ಯಕ್ಕಾಗಿ ಅವರು ಹಿತ ಹಾರೈಸಿದರು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಸುಚಿತ್ರಾ, ಸಿದ್ಧಾರ್ಥ ನ್ಯೂಸ್.